ಚಿತ್ರಿಸಿದ ಆ ಚಿತ್ರಗಳನ್ನು ನೋಡ್ತಾ ಇದ್ರಿ ಜೀವದ ಪ್ರಾಣಿಗಳೇ ಎದ್ದು ಬಂದಂತೆ ಕಾಣ್ತಾ ಇವೆ. ಆಹಾ, ಈ ಜಲಕ್ರೀಡೆಯರ ಸೀರೆ ಕದ್ದ ಆ ಕೃಷ್ಣನನ್ನು ನೋಡಿ ನಾನು ಭಯ ಮಾಡ್ತೀನಲ್ಲ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೇನೆ ಇಲ್ಲ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೇನೆ ಇಲ್ಲ. ನೀನೇ ನಾನೇ ತೀರದಲ್ಲಿ ಆಡಿ ಕುಣಿದು ಕುಪ್ಪಳಿಸುತ್ತಿರುವ ಈ ಹಕ್ಕಿ ಯಾರಿರಬಹುದು? ಇವಳ ಕಂಠವನ್ನು ಕೇಳಿದರೆ ಕೋಗಿಲೆ ಕಂಠೆಯಂತೆ ಕಾಣಿಸ್ತಾ ಇದೆ. ಇವಳನ್ನು ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯೋ ಇಲ್ಲ ಇಂದ್ರನ ಮಗಳಾಗಿ ಹುಟ್ಟಿ ಬಂದ ಮೇನಕೆಯು ಒಂದು ಹೇಗಾದರೂ ಮಾಡಿ ಈ ಹುಡುಗಿ ಯಾರೆಂಬುದು ತಿಳಿದುಕೊಂಡು ಇವಳ ಜೊತೆ ಸ್ನೇಹ ಸಂಗಮ ಮಾಡಿ ಇವಳು ಹೇಗಾದರೂ ಮಾಡಿ ನನ್ನ ಮನವನ್ನು ಇವಳ ಮನಸ್ಸನ್ನು ಒಲಿಸಿಕೊಳ್ಳಲೇಬೇಕು. ನಾನು ಈ ಊರ ಭಾರಿ ಶ್ರೀಮಂತ ವಜ್ರಗೌಡನ ಮಗಳು ಅರ್ಥವಾಯಿತು. ಅಷ್ಟೇ ಅಲ್ಲ, ಅನೇಕ ವರ್ಷದಿಂದ ಸಂಸದ ಶಾಸಕರಾಗಿ ಸಿಎಂ ಕುರ್ಚಿಗಾಗಿ ಕಾದಿರುವ ದಿಟ್ಟ ರಾಜಕಾರಣಿಯ ಮಗಳು. ಈ ನಿಮ್ಮ ಸೌಂದರ್ಯವನ್ನು ನೋಡಿದರೆ ನನ್ನ ಮನಸ್ಸು ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸು ತುಂಬಾ ಈ ನಿಮ್ಮ ಸೌಂದರ್ಯಕ್ಕೆ ಆ ಬ್ರಹ್ಮನು ಕೂಡ ನಾಚುತ್ತಾನೆ. ಈ ನಿಮ್ಮ ಸೌಂದರ್ಯ ನನ್ನ ಹೃದಯವನ್ನು ಹೊಕ್ಕು ನಕ್ಕುಲಾಡುತ್ತಾ ಇದೆ. ಈ ನಿಮ್ಮ ಸೌಂದರ್ಯ ತುಂಬಾ ಚೆನ್ನಾಗಿದೆ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ನನ್ನನ್ನು ಹೊಗಳಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ತಾವಿನ್ನು ಹೋಗಬಹುದು. ಹೊರಟು ಹೋಗಲು ಬಂದಿರ ಕಾವೇರಿ, ಈ ಕೃಷ್ಣ ತೀರದಲ್ಲಿ ನಿನ್ನ ಜೊತೆ ಕುಣಿದು ಕುಪ್ಪಳಿಸಬೇಕೆಂದು ಬಂದಿರುವೆ. ನನ್ನ ಮಾತನ್ನು ಮನ್ನಿಸದೆ ನಾನು ಹೇಳಿದ ಮಾತಿಗೆ ಹೂ ಹೇಳು. ಅರ್ಥ ನೀವು ನಮ್ಮ ಫ್ಯಾಮಿಲಿ ಎಂಡಿ ಆದದಕ್ಕೆ ತಮಗೆ ಮತ್ತೊಮ್ಮೆ ನೋಡಿ ನೀವಿನ್ನು ಹೊರಟು ದೇಶಗಳನ್ನು ಸುತ್ತಿ ಹಲವಾರು ವ್ಯಕ್ತಿಗಳಿಗೆ ಸರ್ವಿಸ್ ಈಗ ನಿಮ್ಮ ತಂದೆಯವರ ವ್ಯಕ್ತಿಗೆ ಪರಾಕ್ರಮಿ ವಿಕ್ರಮ್. ವಿಕ್ರಮ್, ಮಾತಿಗೆ ಮಾತು ಬೆಳೆಸಿ ಸಮಯ ಕಾದಂತೆಲ್ಲ ನಿನ್ನ ಮಾತಿನ ಅರ್ಥವೇ ಬದಲಾಗ್ತಾ ಇದೆ. ಸುಮ್ಮನೆ ಮರು ಮಾತನಾಡಿದೆ ಈ ನಿನ್ನ ಕಾಲು ಕಿತ್ತರೆ ಒಳ್ಳೆಯದು. ಇಲ್ಲವಾದ್ರೆ ನನ್ನ ಚಮತ್ಕಾರ ಏನು ಅಂತ ತೋರಿಸಬೇಕಾಗುತ್ತದೆ. ಎಚ್ಚರ, ನನಗೆ ಎಚ್ಚರ. ಸುಬಯಸುತ್ತಿರುವ ಈ ಕೃಷ್ಣ ತೀರದಲ್ಲಿ ಅರಳಿನಿತ್ತಿರುವ ಈ ಗುಲಾಬಿ ಹೂವಿಗೆ ಜಗದಿಕ್ಕೆನ್ನಿಗೆ ಮುತ್ತಿಡಬೇಕೆಂದು ಹಂಬಲಿಸಿ ಬಂದಿರುವ ಈ ಹಬ್ಬಲಿಗೆ ಹೊರಟು ಹೋಗಲು ಬಂದಿಲ್ಲ. ನಿನ್ನ ಜೊತೆ ಸಸ್ಯ ಸಲ್ಲಾಪವನ್ನು ಆಟ ಆಡಲು ಬಂದಿರುವೆ. ನಿನ್ನಂತ ಸಾವಿರ ನಾಯಿಗಳಿಗೆ ಆಶ್ರಯ ನೀಡಿ ಆಶ್ರಯ ದಾತರಿಸಿಕೊಂಡಿರುವ ನನ್ನ ತಂದೆಯ ಸಿರಿತನ ಮುಂದೆ ನಿನ್ನ ಮಹಡಿ ಮಂಟಪ ಎಲ್ಲವೂ ಶೂನ್ಯ. ನನ್ನ ಮಾತನ್ನು ಮನ್ನಿಸದೆ ನಾನು ಹೇಳಿದಂತೆ ಕೇಳು. ಇಲ್ಲಿ ನಡೆಯುವುದು ವಿಷಯ ಬೇರೆ. ಈ ನಿನ್ನ ಮುತ್ತಾದ ಕೊರಳಿಗೆ ಈ ಮಾಂಗಲ್ಯವನ್ನು ಕಟ್ಟಿ ವಿಕ್ರಮ್, ಮಾಂಗಲ್ಯ ತೋರಿಸಿ ಮಾಂಗನಾಗಿ ನಿನ್ನ ಕಳೆ ಬರವನ್ನು ಕಳೆದುಕೊಳ್ಬೇಡ. ನನ್ನ ಕೈಯಲ್ಲೇ ಬಂದ ದಾರಿನ ಸುಂಕವಿಂದ ಹೊರಟು ಹೋಗ್ಬಿಡು. ಹೊರಟು
ರಾಳ ಅಂತ ತಿಳ್ಕೊಂಡಿರುವ ನಿಮ್ಮ ತಂದೆಯವರ ನೆಟ್ಟ ಹೆಣ್ಣಿನ ಮನಸ್ಸನ್ನು ಒಲಿಸಿಕೊಂಡು ನನ್ನ ಹೃದಯನ ಅರಿಶಿಯನ್ನು ಮಾಡಿಸಿಕೊಳ್ಳುವುದೇ ನನ್ನ ಕೆಲಸ. ಕಾವೇರಿ ಮಾತನ್ನು ಮನ್ನಿಸಿದೆ, ಬಂದನ್ನು ಅಪ್ಪಿಕೊಂಡು ತಪ್ಪಿಕೋ. ಏ ವಿಕ್ರಮ್, ಅಂದು ನಡೆದ ಪಗಡೆ ಆಟ ಇಂದು ನಡೆದಿಲ್ಲ. ಒಂದು ವೇಳೆ ಇಂದು ನಡೆದಿದ್ದೆ ಆದ್ರೆ ನಿನ್ನನ್ನ ಒಂದು ಬುದ್ಧಿ ಕಲಿಸುತ್ತಾರೆ ಇವತ್ತಿನ ಪೊಲೀಸ್ ಅಧಿಕಾರಿಗಳು. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಕಾವೇರಿ, ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರವನ್ನು ಆಳ ಹಾಗೆ ನೀನು ನನ್ನ ಕೈಯಲ್ಲಿ ನಿನ್ನ ವಸ್ತ್ರವನ್ನು ಕಳೆದುಕೊಂಡು ನನ್ನ ಕೈಯಲ್ಲಿ ಶೀಲಗೊಳಿಸಬೇಕಾಗಿತ್ತು. ಎಚ್ಚರ. ಹೆಣ್ಣೆ ಜಗದ ಕಣ್ಣೆಂದು ಪೂಜಿಸುತ್ತಿರುವ ಈ ಕಾಲದಲ್ಲಿ ಗೆಳತಿಯರಿಗೆ ಹೀಯಾಳಿಸಿ ಮಾತಾಡುವ ನಿನ್ನ ರಕ್ತ ಜೋರದನದ ರಕ್ತ. ಕಸರಿನ ಕಮಲದಲ್ಲಿ ಉದಾಯಿಸಿ ಬೈದಿರುವ ಕಚ್ಚೆ ತೀರುವಿನೆಂದು ಕೆಚ್ಚದೆ ಮುಂದೆ ಮಾಡಿ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಮೆಟ್ಟಿನ ಹೊಡೆದ ಬುದ್ಧಿ ಕಲಿಸುತ್ತೇನೆ. ಎಚ್ಚರ. ಚಚ್ಚಿದೆಯನ್ನು ಮುಂದೆ ಬಂದರೆ ಮೆಟ್ಟಿನ ಪೆಟ್ಟು ಹಾಕುವ ಧೈರ್ಯ ನಿನ್ನಲ್ಲಿದೆ ಅಂದಾಗ ನಿನ್ನಲ್ಲಿ ಇಲ್ಲಿಂದ ಪೆಟ್ಟು ಹೋಗಲು ಸಾಧ್ಯವೇ ಇಲ್ಲ. ನೋಡು, ನೀನು ಈ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಏನು ಮಾಡ್ಬೇಡ ಪ್ಲೀಸ್, ನನ್ನ ಬಿಟ್ಬಿಡು. ನಿಮ್ಮಂತ ಗರಿಜರು ಈ ಸಮಾಜದಲ್ಲಿ ಗರಿತಿ ಅಂತ ಹೇಳುವ ನಿನ್ನಂತ ಗರಿಜರ ಬಗ್ಗೆ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ಗಂಡನನ್ನು ಒಂದು ಮನಗಿಸಿ ಗಂಡನನ್ನು ಸರ್ಸವಾಡಿ ಬರುವ ಆದರದ ಹೆಣ್ಣುಗಳೆಷ್ಟಲ್ಲ ಈ ಸಮಾಜದಲ್ಲಿ. ದೇವರಿಗೆ ಹೋಗಿ ಬರುತ್ತಾನೆ ಎಂದು ಹೇಳಿ ಗಂಡನಿಗೆ ಫೋನ್ ಮಾಡಿ ದೇವರ ಗುಡಿಯಲ್ಲಿ ಅವನನ್ನು ತಪ್ಪಿಕೊಂಡು ಕೊಟ್ಟು ಬಂದಿರುವ ಆದರದ ಹೆಣ್ಣುಗಳೆಷ್ಟಲ್ಲ ಈ ಸಮಾಜದಲ್ಲಿ. ಅಷ್ಟೇ ಏಕೆ ಕೂಲಿನಾಗಿ ಮಾಡಿ ಬದುಕುತ್ತಿರುವ ತಂದೆ ತಾಯಿ ಅವರು ಕಾಲೇಜಿಗೆ ಮಗಳನ್ನು ಕಳಿಸಿದರೆ ಹೊಟ್ಟೆ ತುಂಬಿಸಿಕೊಂಡು ಬಂದ ತಂದೆ ತಾಯಿ ಎದುರಿಗೆ ನಿಲ್ಲುವ ಹೆಣ್ಣುಗಳೆಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಏಕೆ 2-3 ಮಕ್ಕಳಾದರೂ ಗಂಡನಿಗೆ ಮೋಸ ಮಾಡಿ ಓಡಿ ಹೋದ ಹಾದರ ಹೆಣ್ಣುಗಳೆಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಮೆಟ್ಟಿಗೆ ಪೆಟ್ಟು ಹಾಕುವ ಧೈರ್ಯ ನಿನ್ನಲ್ಲಿದೆ ಅಂದಾಗ ಕುಸ್ತಿ ಕಣಕ್ಕೆ ಕಟ್ಟಿ ಹಾಕಿ ಹಾರವೇ ಈ ನಿನ್ನ ಸಾಧ್ಯವಿದ್ದ ನಿನ್ನ ಗದ್ದಿಗೆ ನೇರಿ ಹುಟ್ಟಿಸಿದ್ರೆ ನಿನ್ನ ಹೇಳಿ ನನ್ನ ಮಗನೇ, ಹಣ್ಣು ಹಾಕಿದವರ ಮನೆಗೆ ಕಣ್ಣು ಹಾಕ್ತೀಯಲ್ಲೇ, ನಾಚಿಕೆ ಆಗಲ್ವಲ್ಲೇ ನಿನಗೆ? ನಾಚಿಕೆ ನನ್ನ ಪ್ರೇಮದ ವಿಷಯದಲ್ಲಿ ಅಟ್ಟೈಸಿ ಬಂದಿರುವ ಹಂತೆ ಲೇ ಕೊನೆ, ಅನ್ಯಾಯ ಮಾಡೋ ನಿನಗೆ ಇಷ್ಟು ದಮ್ಮಿರ್ಬೇಕಾದ್ರೆ ನ್ಯಾಯ ನೀತಿ ಹಾದಿಯಲ್ಲಿ ನಿಯತ್ತಾಗಿ ನಡೆಯೋರು ಈ ಗಂಡಿಗಷ್ಟು ತಾಕತ್ತಿರ್ಬೇಡ. ಒಂದು ಹೆಣ್ಣಿಗೆ ಕುಂಕುಮ ಅರಿಶಿನ ಬಾವುಟನೇ ಮುಟ್ಟಿದ್ರೆ ನಾವು ಬಿಡಲ್ಲ. ಇನ್ನು ಈ ನಿಜವಾದ ಗಂಡಸು ಸತ್ಯ ಅಂತ ಅನ್ಕೊಂಡವನ ಮುಂದೆ ನೀನು ಮೂರ್ತಿ ಅಂತಂದ್ರೆ ಎಂತ
ಕೊಳ್ಳಿ ಇಡ್ತಾನಂತೆಲ್ಲ ಆಚಿಕೆ ಆಗೋದಿಲ್ಲ ನಿನಗೆ. ಬಲಿಷ್ಠನ ತಾಕತ್ತದ ಬಗ್ಗೆ ಮಾತಾಡಿದರೆ ತಾಕತ್ತು ನನ್ನ ತರ ಸಮಾನ. ಏ ಸತ್ಯ, ವಿಷಯ ಬಂದು ನನ್ನ ಪ್ರೇಮದ ವಿಷಯದಂತ ವಿಷಯ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತಿರುವಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮರೇ, ಏదో ನನ್ನವರು ನನ್ನ ಊರಿನ ನಿಮ್ಮಂತ ಹೊಂದಿಗೆ ನಮ್ಮೂರಲ್ಲಿ ಅಡ್ಡಾಡಿದ್ರೆ ಅಡ್ಡ ಕತ್ತರಿಸ್ತೀನಿ. ಮೂರು ಮುಚ್ಕೊಂಡು ಸೈಡನ್ನು ಮುಚ್ಕೊಂಡಿದ್ರೆ ಸರಿ, ಅಡ್ಡ ಕತ್ತರಿಸ್ತೀನಿ. ಏದು ನನ್ನ ಕೋಟೆ, ನೀನೇ ಏ ರಣ ಹೇಳಿ, ಎಂದು ನಿನ್ನ ತಂದೆ ನಿನ್ನ ತಾಯಿಯನ್ನು ಕೊಲೆ ಮಾಡಿ ಹೋದಾಗ ಏನು ಮಾಡಿದ ರಣ ಹೇಳಿ? ಇವತ್ತು ನನಗೆ ಏನು ನನ್ನ ತಾಕತ್ತದ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನಂತ ಎಷ್ಟೋ ಹಂದಿಗಳನ್ನು ನನ್ನ ಮನೆಯಿರುವ ನಾಯಿಗಳಿಗೆ ಹದ್ದುಗಳಿಗೆ ಹಾಕಿರುವ ಮಗ ನಾನು. ಅಂಥದನ್ನು ತಾಗಿಸಿ ಎದೆ ಉಪ್ಪಿಸಿ ಮಾತನಾಡಿದರೆ ಎದೆ ಸೀಳಿ ಎದೆ ರಕ್ತವನ್ನು ಕುಡಿದು ಬಿಡ್ತೇನೆ. ಚಿನ್ನೋಲಿಪನಲ್ಲಿ ಅವಳು ಚಿನ್ನಪಾಳಿ ಅವಳು ಅಂತ ಕೊಟ್ಟು ತಂದು ನನಗೆ ಎದ್ದು ತೋರಿಸ್ತೀಯ. ಎಗ್ಗಿಸಿ ಗುಂಡಿಟ್ಟು ಎದೆಗೆ ಹೊಡೆದ್ರ ಚಕ್ರವಾಗಿ ಬೀಳುತ್ತದೆ ಎದೆ. ಲೇ ಹರಾಂಕೋರ್ ವಿಜಯ, ಏನ್ ನನ್ನ ಎದೆಯಲ್ಲಿ ಉರಿ ಹತ್ತಿಸಿ ಬಿಟ್ಟ ಮಗನ. ನನ್ನ ಹೆತ್ತ ತಾಯಿ ಅಂತೂ ನನ್ನ ಕೊಲೆ ಮಾಡಿದವರು ಅವನ ಆತಳ ಸೂತಳ ಪಾತಾಳದಲ್ಲಿ ಅಡಗಿದ್ರು. ಅವನು ಎದೆ ಬಗೆದು ಹೊಟ್ಟೆ ಹರಿದವನು ಹುಡುಕೊಂಡು ಇದನ್ನ ಕೊಟ್ಟು ನಾವು ಹಟ್ಟಿನ ಕತ್ತರಿಸಲಿಲ್ಲ. ನಾನು ನನ್ನ ಅಪ್ಪನ ಮಗನ ಸತ್ಯವಂತನಲ್ಲ. ಎನ್ನು ಒಂದೇ ಒಂದು ಕ್ಷಣ ಇಲ್ಲಿ ನನ್ನ ಮುಂದೆ ನೆತ್ರ ಈ ನನ್ನ ಕಾಚು ನಿಮ್ಮ ಗುಂಡು ನನ್ನ ಎದ್ದಿತ್ತು. ನಿಮ್ಮಂತವ್ರ ಕಂಡಾಟಿಗೆ ಹಿಂಗೆ ಒದರುದನ್ನು ನಾವು ಸಾಯುತ್ತನ್ನ ನೋಡ್ತಾನ ಹೋಗ್ತಾರೆ. ನಾವು ಮಾಡುತ್ತಿರುವ ಕಾರ್ಯಸ್ಥಾನ ಹಾಗೆ ನಡೀತಾನ ಇರ್ತದೆ. ಅದು ನಿರಾಕ್ಸಾಗ್ತಾನೆ ಇಲ್ಲ. ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲ ಮಾಡ್ತಾನೆ ಅಂತಿರ್ತೀನಿ. ನಾವು ಮಾಡುತ್ತಾನ ಒಂದ್ಸಲ ನಿಲ್ಲಿಸಿ ನೋಡ್ರಿ, ಕೈಯೂ ಹಾಕ್ತೇವೆ, ಹೆಣ್ಣನ್ನು ತರುತ್ತೇವೆ, ಶ್ರೀಧರನನ್ನು ಮಾಡ್ತೇವೆ. ಅರೆ ಇದನ್ನೇ ಕೂತಲ್ಲ. ಹೋಗ್ಲೇ ಹೋಗೋ, ಈ ನಿನ್ನ ಚಾಲೆಂಜ್ಗೆ ನನ್ನ ರೇಟ್ ಎಂದು ಕಡಿಮೆ ಆಗೋದಿಲ್ಲ. ಈ ವಿಷಯದಲ್ಲಿ ನಾನು ನಿಮ್ಮಪ್ಪ. ಒಂದೊಂದು ಹೆಜ್ಜೆ ಕಳಬೇಕಿನ ನೀನು ಹೆಜ್ಜೆ ಇಟ್ಕೊತ ಬರ್ತೀಯಾ? ಅದೇ ಕಳಬೇಕನ್ನ ಇದೇ ನನ್ನ ಜನರಿಂದ ಹೊಡಿಸಿ ಸಾಯಿಸ್ತೀನಿ. ಇದು ಈ ಸತ್ಯನ ಮಾತು. ಇದು ಸತ್ಯ ಕಟ್ಟಿದ ಸಾಮ್ರಾಜ್ಯ. ಆವಾಗಲೂ ನಾನು ಹೇಳ್ತೀನಿ, ಈವಾಗಲೂ ಹೇಳ್ತಾ ಇದ್ದೀನಿ, ಮಾತು ತಪ್ಪಿದರೆ ಮರಣ, ಪ್ರೀತಿ ತಪ್ಪಿದರೆ ನರಕ. ರೇಂಜತ್ತ ಬಂದ್ರೆ ಅದರ ಅಪ್ಪ ನಾನು. ಇವತ್ತು ಈ ಬಂದು ಇವಳನ್ನು ಕಾಪಾಡಿದೆ. ಇನ್ನೊಂದು ಸಲ ನನ್ನ ಕೈಯಲ್ಲಿ ಸಿಕ್ಕರೆ ವಿಕ್ರಮನಿಂದ ಹುಲಿ ಮುಟ್ಟಿಸ ಬಿಟ್ರೆ ನಾನು ಷರತ್ ಹಾಕಿದ ಸರ್ದಾರ್ ವಿಕ್ರಮನೆಲ್ಲ ಹೊರಟಿದೆ. ಹೋಗ್ಲೇ ಹೋಗೋ. ನಿಮ್ಮಂತವ್ರು ನನ್ನ ದಿವಸಕ್ಕೆ ಒಬ್ಬೊಬ್ಬರನ್ನ ನೋಡ್ತೀನಿ, ಒಬ್ಬೊಬ್ಬರನ್ನ ಬೆಟ್ಟಲ್ಲಿ ಹೊಡೆದು ಕಳಿಸ್ತೀನಿ. ಹಾ ಏನ್ರಿ ಕಾವೇರಿ ಮೇಡಮ್ ಅವರೇ, ಶ್ರೀಮಂತರ ಅಂತಂದ್ರೆ ಆಗೋದು ಇದೇ ಗತಿ. ಸತ್ಯವಂತ, ನೀವು ಎಂತ ಒಳ್ಳೆಯವರು ಅಂತ ನನಗೆ ಈಗ ಗೊತ್ತಾಯ್ತು. ನೋಡಿ, ಅಂದು ನೀವು ನಮ್ಮ ಮನೆಗೆ ಬಂದಾಗ ನಮಗೆ ತುಂಬ ಅವಮಾನ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇರ್ಲಿ ಇರ್ಲಿ ಬಿಡಿ. ನೋಡಿ, ಆದದ್ದೆಲ್ಲ ಒಂದು ಕೆಟ್ಟಗಳಿಗೆ ಅಂತ ಮರೆತು ನೀವು ಒಬ್ರು ಹೆಣ್ಮಕ್ಳು ಮನೆಗೆ ಹೋಗಿ ಇಲ್ಲಿ ಭಾಳ ನಿಲ್ಬಾರ್ದು.
ನಿಲ್ಲಿಸುತ್ತೆ ಅಂತ ಅಂದು ನನ್ನಲ್ಲಿದ್ದ ದುರಹಂಕಾರ ದೂರವಾಗಿದೆ. ನಿಮ್ಮ ಶೌರ್ಯ ಧೈರ್ಯ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಇಲ್ಲ ಕಾವೇರಿ, ನನ್ನ ಧೈರ್ಯವನ್ನು ಮೆಚ್ಚಿಕೊಂಡಿರ್ಬೋದು. ಆದ್ರ ನಿನ್ನ ತಂದೆ ತಾಯಿಯ ಕೊಲೆ ಹೇಗಾಯ್ತು, ನಿನ್ನ ಚಿಕ್ಕಮ್ಮನ ಪರಿಸ್ಥಿತಿ ಏನಾಯ್ತೆಂದು ಮೊದಲು ಅರ್ಥ ಮಾಡಿಕೊ. ನೋಡಿ, ನಮ್ಮ ತಂದೆ ಬಗ್ಗೆ ಅದರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಅದನ್ನೆಲ್ಲ ಬಿಟ್ಟು ಹಾಕಿ ಮೊದಲು ನೀವು ನನ್ನ ಸತಿ ಎಂದು ಸ್ವೀಕರಿಸಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಎದ್ದೇಳಿ ಎದ್ದೇಳಿ ಮಾಡಿದ್ರು. ನೋಡು ಕಾವೇರಿ, ಇದು ಆಗಲವಾದ ಮಾತು. ಯಾಕಂದ್ರೆ ಹುಟ್ಟ ಕುಲವೈರಿ ನಿಮ್ಮ ಅಣ್ಣ ನಾನು. ಮೊದಲೇ ನೀನು ಶ್ರೀಮಂತಳು, ನಾನು ಬಡವ. ಎಂದಿಗೂ ನಿನ್ನ ಜೊತೆ ಆಗಲಾರೆ ಕಾವೇರಿ, ಮರ್ತು ಬಿಡು. ನೋಡಿ, ಎಂತ ತೊಂದರೆ ಬಂದರೂ ಸಹ ನಾನು ಸದಾ ನಿಮ್ಮ ಚರಣದಾಸಿಯಾಗಿ ಸಾಯುತ್ತೇನೆ. ನಾನು ಎಂದಿದ್ರು ನಿಮ್ಮ ಸತಿನಿ. ಸತ್ಯವಾಗ್ಲು ಸತ್ಯವಾಗ್ಲು ನನ್ನಾನೆ, ನಿಮ್ಮಾನೆ, ಈ ವನದೇವತೆ ಮಾಲಾನೆ. ಈ ಮಾತು ಸತ್ಯ. ಕಾವೇರಿ, ನೀನೇನೋ ಇಲ್ಲಿಂದ ಮನಸ್ಸಿನಿಂದ ಹೇಳಿದೆ ಐ ಲವ್ ಯು ಅಂತ. ಆದರೆ ನಾನು ನಿನ್ನ ಪ್ರೀತಿನ ತಿರಸ್ಕರಿಸೋಕೆ ನಾನು ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದಕ್ಕೆ ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ. ಅವರನ್ನ ಒಂದು ಮಾತು ಕೇಳಿ ನಿಮಗೆ ಹೇಳ್ತೀನಿ. ಅಲ್ಲಿ ನೀವು ಹೇಳ್ತೀರಾ? ಆಯ್ತು, ನೀವು ಯಾವಾಗ್ಲಿದ್ದೀರೋ ಅವತ್ತೇ ನಮ್ಮ ಇಬ್ಬರ ಮದುವೆ. ಅಲ್ರಿ, ಏನು ಹೇಳಿದ್ರು ನಮಗೆ ಶಿಕ್ಷೆ ಸಿಗ್ತಿರಲ್ಲ ಇದ್ರಾಗ. ಬೇಡ ಬೇಡ, ನಮಗೆಲ್ಲ ಲವ್ ಯು ಆಯ್ತು ಬರಲ್ಲ. ಸತ್ಯವಂತ, ನಿತ್ಯ ಬೆಳಗುವ ಆ ಸೂರ್ಯಚಂದ್ರನ ಮೇಲಾನೆ ನಾನು ನಿಮ್ಮನ್ನ ಮನಸಾರಿ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಸತ್ಯವಂತ, ಐ ಲವ್ ಯು. ಹಾಗಾದ್ರೆ ಒಂದು ಮಾತು ಕಾವೇರಿ, ಈ ನಿನ್ನ ಪ್ರೀತಿಗೆ ನಮ್ಮ ಅತ್ತಿಗೆ ಒಪ್ಪೋದಾದ್ರೆ ಮಾತ್ರ ನಮ್ಮ ಮದುವೆ. ಇಲ್ಲ ಅಂದ್ರೆ ನೀನು ಯಾರು ನಾನು ಯಾರು, ಒಂದು ಕೆಟ್ಟ ಕನಸಂತ ಮರಿಬೇಕಾಗತ್ತೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದ್ರೆ ಮಾತ್ರ ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಏನಂತೀಯ? ಸರಿ, ಹಾಗಾದ್ರೆ ಇದೇ ಸಂತೋಷದಲ್ಲಿ ಒಂದು ಹಾಡನ್ನ ಹಾಡೋಣ. ನಿಮ್ಮ ಇಷ್ಟನೇ ನಾನು
ಕಾವೇರಿ ನೀವು ಮನೆಗೆ ನಡೀರಿ, ಮತ್ತೆ ನಮ್ಮ ಭೇಟಿ ಯಾವಾಗ? ನೀವು ಯಾವಾಗ ನಿಮ್ಮ ಅಣ್ಣ ಅತ್ತಿಗೆನ ಒಪ್ಪಿಸಿ ನಮ್ಮ ಮನೆಗೆ ಬಂದು ನನಗೆ ತಾಳಿ ಕಟ್ತಿರೋ ಅಂದೇ ನಿನ್ನ ಭೇಟಿ. ಬರ್ತೀನಿ ಕಾವೇರಿ, ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮಪ್ಪ ಒಪ್ಪಿದ್ರು ಸರಿ, ಒಪ್ಪದಿದ್ದರು ಸರಿ, ನೀವು ನಮ್ಮವರು, ನಾ ನಿಮ್ಮವರು. ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕಾವೇರಿ 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 ನಿಲ್ಲ, ಎಷ್ಟು ಬೇಗ ಹೊರಡ್ಬೇಕಾ? ಇದೇ ಸಂತೋಷದಲ್ಲಿ ಇನ್ನೊಂದೇನಾದ್ರು